ನನಗೆ ಈ ಫೋಟೋಸ್ ಬಗ್ಗೆ ಗೊತ್ತಾಗಬೇಕು. ಆಗ್ಲೇ ಆ ಕಳ್ಳ ಸ್ವಾಮೀಜಿ ಏನೋ ಅಂದ, ಶಾಪ ಅಂತ ಪಾಪ ಅಂತ ತಲೆಮಾರು ಅಂತ ಏನೇನೋ ಹೇಳ್ದ. ಅದೇನಾದ್ರೂ ಹುಚ್ಚು ಮಾತಾ ಇಲ್ಲ ಅದಕ್ಕೇನಾದ್ರೂ ಅರ್ಥ ಇದೆಯಾ ಅಂತ ಗೊತ್ತಾಗಬೇಕು. ಅದೆಲ್ಲ ಹುಚ್ಚು ಮಾತುಗಳೇ ಸರ್, ನೀವೇನು ತಲೆ ಕೆಡಿಸ್ಕೊಂಬಿಡಿ. ಇಲ್ಲ ನಾಣಿ, ನಾನು ಊರಿಗೆ ಬಂದಿರೋ ಪ್ರತಿ ಸಾರಿ ಏನೋ ಒಂದು ನಡೆದಿದೆ. ಆ ಗೂಳಿ ಹಾವು ಏನಿದೆಲ್ಲ, ಮನೆ ಅಟ್ಮಾಸ್ಫಿಯರ್ ಕೂಡ ಬದಲಾಗಿದೆ. ನನ್ನ ಹಿಂದೆ ಏನೋ ನಡೀತಿದೆ ಅಂತ ನನಗನ್ನಿಸ್ತಿದೆ. ನನ್ನ ಹತ್ರ ನೀವೆಲ್ಲ ಏನಾದರೂ ಮುಚ್ಚಿಡ್ತಿದ್ದೀರಾ? ಅಪಾಯ ಯಾರಿಗಿದೆ ನನಗೆ ಗೊತ್ತಾಗಬೇಕು, ಹೇಳಿ. ಏನಮ್ಮ ಬರೋದಕ್ಕೆ ಹೇಳ್ದೆ? ಒಳಗಡೆ ಏನ್ ನಡೀತಿದೆ? ಹಾವು ಅದರ ಆಟಗಳನ್ನ ದ್ವೇಷಗಳನ್ನ ಮಾಡ್ತಾ ಇದೆಯಮ್ಮ. ವಾಟ್? ಆಗ್ಲೇ ಹಾವು ನಮ್ಮ ರೂಮಿಗೆ ಬಂದಿತ್ತಮ್ಮ. ಅದು ನಮಗೆ ಕಚ್ಬಿಡುತ್ತೆ ಅಂತ ನಾವು ಭಯ ಪಟ್ಟಿದ್ವಿ. ಅದ್ರ ಬಗ್ಗೆನೇ ನಿಮ್ಮ ಅಂಕಲ್ ಹೇಳ್ತಿದ್ದಾರೆ. ಅದು ನಿಮ್ಗೇನು ಮಾಡಲ್ಲ ಅಂತ ಹೇಳ್ದೆ ಅಲ್ವಾ? ಹೊರಗಡೆ ಇರೋ ನೀನು ಎಷ್ಟಾದ್ರೂ ಹೇಳ್ತೀಯಮ್ಮ. ಒಳಗಡೆ ಬಂದು ಒಂದ್ ನಿಮಿಷ ಹಾವಿನ ಜೊತೆ ಇದ್ದು ನೋಡು, ಗೊತ್ತಾಗತ್ತೆ. ನೀನ್ ಜೀವಂತವಾಗಿದ್ರೆ ನೋಡೋಣ. ಅದು ಆ ಗಂಗಾಗೆ ಬಿಟ್ರೆ ಯಾರಿಗೂ ಏನು ಮಾಡಲ್ಲ. ಆದ್ರೆ ಅದು ಮಾಮೂಲಿ ಹಾವಲ್ಲಮ್ಮ. ಬಾಗ್ಲನ್ನೇ ಒಡೆದು ಹಾಕಿದೆ ಅಂದ್ರೆ ಅರ್ಥ ಮಾಡ್ಕೊ ನೀನು. ಅದು ಗಂಗಾಗೆ ಕಚ್ಚೋದ್ ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಿದೆ. ಅಷ್ಟಕ್ಕೂ ಆ ಗಂಗಾಗೆ ಯಾಕೆ ಹೆರಿಗೆ ನೋವು ಬರ್ತಿಲ್ಲ? ಅವಳು ಇವತ್ತೇ ಹೋಗ್ತಾಳೆ ಅಂತ ಸ್ವಾಮೀಜಿ ಹೇಳ್ತಾ ಅಲ್ವಾ? ಏನೋ ನಮ್ಮ, ಅದೇ ನಮಗೂ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಇವತ್ತು ಹೆರಿಗೆ ನಾವು ಬರ್ಲಿಲ್ಲ ಅಂದ್ರೆ, ಗಂಗಾಗೆ ಡೆಲಿವರಿ ಆಗ್ಲಿಲ್ಲ ಅಂದ್ರೆ ಗಂಗಾ ಬದುಕಿದ ಹಾಗೇನಮ್ಮ. ಅವಳು ಬದುಕೋದಿಕ್ಕೆ ಅವಕಾಶ ಇಲ್ಲ. ಮಳೆ ಬರೋದು ಪ್ರಾಣ ಹೋಗೋದು ಯಾರಿಗೆ ಗೊತ್ತಾಗುತ್ತಮ್ಮ? ಆದ್ರೂ ಸ್ವಾಮೀಜಿ ಹೇಳಿದ್ದಾರೆ ಅಂದ್ರೆ ಅದು ಖಂಡಿತ ತಪ್ಪದೆ ನಡೆಯುತ್ತಮ್ಮ. ಇಷ್ಟು ಜನ ಸೊಸೆ ಅಂದ್ರು ಸತ್ ಮೇಲೆ ಗಂಗಾ ಮಾತ್ರ ಸಾಯ್ದೇನೆ ಯಾಕಿರ್ತಾಳೆ? ಅದೇ ಯಾವಾಗ ಸಾಯ್ತಾಳೆ? ಎಷ್ಟೊತ್ತು ವೇಟ್ ಮಾಡ್ಬೇಕು? ಜೈನ ಹೊರಗಡೆ ಕಳ್ಸಿ ಅಂದ್ರೆ ನೀವ್ ಯಾಕೆ ಕಳ್ಸ್ಲಿಲ್ಲ? ಜೈ ಮನೇಲಿ ಇದ್ದಷ್ಟು ಹೊತ್ತು ಆ ಹಾವು ಗಂಗಾನ ಟಚ್ ಮಾಡಲ್ಲ ಅಂತ ಅರ್ಥ ಆಯ್ತು. ಇನ್ನೇನಾದ್ರೂ ಯೋಚನೆ ಮಾಡ್ಬೇಕು. ಅವಳು ಇವತ್ತು ಹೇಗಾದ್ರೂ ಸಾಯ್ಬೇಕು. ಶಾಪ ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಗಂಗಾ ಪರಿಸ್ಥಿತಿ ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅತ್ಗೆ. ಹೇಗಾದ್ರೂ ಗಂಗಾ ಬದುಕ್ಬೇಕು. ನಾವು ಹೋಗಿ ಆ ಸ್ವಾಮೀಜಿ ಹತ್ರ ಬೇಡ್ಕೊಳ್ಳೋಣ. ಬೆಳಿಗ್ಗೆನೆ ನಾನು ದೇವಸ್ಥಾನಕ್ಕೆ ಹೋಗಿ ಆ ಕೆಲಸ ಮಾಡಿದೆ. ಮಾಡೋದಕ್ಕೇನು ಇಲ್ಲ ಅಂತ ಸ್ವಾಮಿಗಳು ಹೇಳಾಯ್ತು. ಗಂಗಾ ಹೇಳ್ದಾಗೆ ಯಾವುದೋ ಒಂದು ಅವಕಾಶ ಇದ್ದೇ ಇರುತ್ತೆ ಅಲ್ವಾ? ಯಾವ ಅವಕಾಶನೂ ಇಲ್ವಂತೆ. ಅವರು ಇನ್ನೊಂದು ವಿಷಯನೂ ಹೇಳಿದ್ರು. ಗಂಗಾ ಅಲ್ಪಾಯುಷಿ ಅಂತೆ, ಅವಳಿಗೆ ಪೂರ್ಣಾಯುಷ್ಯ ಇಲ್ವಂತೆ. ಏನಜ್ಜಿ ನೀವು ಹೇಳ್ತಿರೋದು? ಹೌದು ಕಣ, ಅವ್ರು ಯಾರಿಗೂ ಪೂರ್ಣ ಆಯಸ್ಸಿರ್ಲಿಲ್ಲ. ಅದಕ್ಕೆ ಆಯಸ್ ಮುಗಿದು ಸತ್ತು ಹೋದ್ರು. ಇದನ್ನೆಲ್ಲ ನೀವು ನಂಬ್ತೀರಾ ಅಜ್ಜಿ? ಏನ್ ನಾಣಿ? ಹಣೆ ಬರ ಕೈ ರೇಖೆ ಅಂತ ಇರುತ್ತೆ ಅಲ್ವಾ ಸರ್? ಡೋಂಟ್ ಟಾಕ್ ನಾನ್ಸೆನ್ಸ್. ಕೈಕಾಲು ಇಲ್ದಿರೋರು ಕೂಡ ಬದುಕ್ತಿದ್ದಾರೆ. ಅವ್ರ ಪರಿಸ್ಥಿತಿ ಏನು? ತಲೆ ಇಲ್ದೆ ಅಂತೂ ಯಾರು ಬದುಕಲ್ಲ ಅಲ್ವಾ? ಹಣೆ ಬರಹನ ಮೀರಿದ ಯಾವುದೂ ಇಲ್ಲ. ಇದೆಲ್ಲ ಬಿಡು ಅಜ್ಜಿ. ಇವರೆಲ್ಲ ಯಾಕೆ ಚಿಕ್ಕ ವಯಸ್ಸಲ್ಲೇ ಸತ್ತು ಹೋಗಿದ್ದಾರೆ? ಈ ಊರಿಗೂ ಇವರಿಗೂ ಇವಾಗ ನಡೀತಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ನನಗೆ ನಿಜ ಗೊತ್ತಾಗಬೇಕು. ಗಂಗಾ ಆಯಸ್ಸು ಅಷ್ಟೇ ಅಂತ ಹೇಳಿದ್ರಾ? ಅಂದ್ರೆ ನಮ್ಮ ಅಕ್ಕನ ಥರ ಅವ್ರ ಅತ್ತೆ ಹಾಗೆ ಗಂಗಾ ಕೂಡ ಅಲ್ಪಾಯುಷಿನಾ? ಗಂಗಾ ಸಾಯೋದು ನಿಜನಾ? ಗಂಗಾನ ಆ ದೇವ್ರೆ ಕಾಪಾಡಬೇಕು. ಆ ದೇವ್ರೆ ದಯೆ ತೋರಿಸ್ಬೇಕು. ಅಷ್ಟರಲ್ಲಿ ಜೈಗೆ ನಿಜ ಗೊತ್ತಾಗೋಗುತ್ತೇನೋ ಅನ್ನೋ ಭಯ ಆಗ್ತಿದೆ.
ನಿಜ ಗೊತ್ತಾದ್ರೆ ಜೈ ತಡ್ಕೊಳ್ಳೋದಿಲ್ಲ ಅತ್ಗೆ. ಗಂಗಾ ಭಯ ಕೂಡ ಅದೇ. ಗಂಗಾನ ಬದುಕಿಸ್ಕೋಬೇಕು, ಜೈನ ಕಾಪಾಡ್ಕೋಬೇಕು. ಇದೆರಡು ನಡಿಬೇಕು ಅಂದ್ರೆ ಏನಾದ್ರೂ ಅದ್ಭುತನೇ ನಡಿಬೇಕು. ಎಸ್, ಏನೋ ಒಂದು ಮಾಡಬೇಕು. ಆ ಗಂಗಾ ಸಾಯ್ಬೇಕು. ಹೇಳಿ, ಏನ್ ಮಾಡೋಣ? ಏನಾದ್ರೂ ಐಡಿಯಾ ಇದ್ರೆ ಕೊಡಿ. ಬೇಗ ಬೇಗ ಯೋಚನೆ ಮಾಡಿ. ಗಂಗಾ, ಗಂಗಾ, ಕೇಳಿಸ್ಕೊಂಡ್ಯಾ? ಗಂಗಾಗೆ ಪೇನ್ ಶುರುವಾಯ್ತು ಅನ್ಸುತ್ತೆ. ನಾವು ಮನೆ ಒಳಗೆ ಹೋಗ್ತೀವಮ್ಮ. ಬನ್ರಿ ಬನ್ನಿ ಅಂದ್ರೆ ನಡಿ. ಏನ್ರಿ? ಅಮ್ಮ, ಅಯ್ಯೋ, ಏನ್ರಿ? ಗಂಗಾ, ಏನಾಯ್ತು ಗಂಗಾ? ಮೇಡಮ್, ಅಯ್ಯೋ, ಲೇಬರ್ ಪೇನ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಸರ್. ಅಜ್ಜಿ, ಚಿಕ್ಕಮ್ಮ, ಅಯ್ಯೋ, ಸ್ವಲ್ಪ ತಡ್ಕೊ. ಗಂಗಾ, ಅಜ್ಜಿ, ಗಂಗಾ, ಗಂಗಾ. ಇವಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಮಾಡಿ. ಅಪ್ಪ, ಹಂಗಾಗಿ ನೋವು ಶುರುವಾಯ್ತು ಚಂದ್ರಿಕಾ. ಗಂಗನ ಸಾಯಿಸೋ ಪ್ಲಾನ್ನ ನಿತ್ಯಗೆ ಹೇಳ್ಬೇಕಾಗಿರೋ ಕರ್ಮ ತಪ್ತು. ಹೌದು, ಆಗ್ಲೇ ಹೇಳಿದ್ನಲ್ಲ, ಶಾಪ ನಮ್ಗೆ ಸಹಾಯ ಮಾಡ್ತಿದೆ. ನಾನಿ, ಡಾಕ್ಟರ್ ಇಲ್ಲಿ, ಬೇಗ ಬರಕ್ಕೆ ಹೇಳು. ಗಂಗಾ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಇಲ್ಲಿ ನೋಡಿ ಸಿಸ್ಟರ್, ನಿಮ್ ಡಾಕ್ಟರ್ ಅಲ್ಲಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಏನಮ್ಮ? ನಿಮ್ ಡಾಕ್ಟರ್ ಫೋನ್ ನಂಬರ್ ಹೇಳು. ಹಲೋ, ಯಾರು? ಡಾಕ್ಟರ್, ನಾನು ನಾಣಿ. ನಮ್ಮ ಮೇಡಮ್ ಅವ್ರಿಗೆ ನೋವು ಶುರುವಾಗಿದೆ. ನೀವೆಲ್ಲಿದ್ದೀರಾ? ಮನೆ ಆಚೆನೇ ಇದ್ದೀನಿ, ಬರ್ತಿದ್ದೀನಿ. ಬೇಗ ಬನ್ನಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನಿಮ್ ಸೆಥೋಸ್ಕೋಪ್ ಮರ್ತು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವು ನಿತ್ಯ ಶ್ರೀನಿವಾಸ್, ನಿಮ್ಮ ಪೇಷಂಟ್ ಅಲ್ಲ, ಅವಳ ಸಿಸ್ಟರ್. ನಾವು ಟ್ವಿನ್ಸ್. ಅವಳು ಅಕ್ಕ, ನಾನು ತಂಗಿ. ಓ, ಇಬ್ರು ಸೇಮ್ ಟು ಸೇಮ್ ಇದ್ದೀರಾ. ಅದನ್ನು ಕೊಡಿ, ನಿಮ್ಮ ಸಿಸ್ಟರ್ಗೆ ಡೆಲಿವರಿ ಮಾಡಬೇಕು. ಕೊಡಿ ಅದನ್ನು. ನೀವು ಮಾಡಬೇಕಾಗಿರೋದು ಡೆಲಿವರಿ ಅಲ್ಲ, ಪೋಸ್ಟ್ ಮಾರ್ಟಮ್. ಎಕ್ಸ್ಕ್ಯೂಸ್ ಮೀ, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ನನ್ನ ಅಕ್ಕನ್ನ ಸಾಯಿಸಿ ಅಂತ ಹೇಳ್ತಾ ಇದ್ದೀನಿ. ವಾಟ್? ಅವಳು ಪ್ರೆಗ್ನೆಂಟ್? ಹೊಟ್ಟೆಲಿರೋ ಮಗುನು ಸೇರಿಸಿ ಸಾಯಿಸ್ಬಿಡಿ. ಮೊದಲಿದ್ದು ಡಾಕ್ಟರ್ಗೆ ಮಾಡು ಅಂದ್ರೆ ಪಾಪ ಹೇಳಿ ಓಡೋದ್ಲು. ಆರ್ ಯು ಮ್ಯಾಡ್?
ಅವಳು ನಿನ್ನ ಅಕ್ಕ. ಐ ನೋ, ಅದಕ್ಕೆ ಸಾಯಿಸಿ ಅಂತ ಹೇಳ್ತಾ ಇದ್ದೀನಿ. ಸಾರಿ, ಐ ಆಮ್ ಎ ಡಾಕ್ಟರ್, ನಾಟ್ ಎ ಕಿಲ್ಲರ್. ಓ, 1 ಸೆಕೆಂಡ್. RR ನಗರಲ್ಲಿ ನಿಮ್ಗೊಂದು ಹಾಸ್ಪಿಟಲ್ ಇದೆ. ಅದರಲ್ಲಿ 10 ಜನ ಇನ್ಪೇಷಂಟ್ಸ್ ಇದ್ದಾರೆ. ಈ ನೈಟ್ ಅವರು ಸತ್ತೋಗ್ತಾರೆ. ಅವ್ರ ಸಂಬಂಧಿಕರು ನಿಮ್ಮ ಹಾಸ್ಪಿಟಲ್ನ ಧ್ವಂಸ ಮಾಡ್ತಾರೆ. ನಿಮ್ ಹಸ್ಬೆಂಡ್ ಒಬ್ಬ ಇಂಜಿನಿಯರ್. ಯಾವಾಗ್ಲೂ ಡೇ ಡ್ಯೂಟಿ ಮಾಡೋ ಅವನಿಗೆ ಇವತ್ತು ನೈಟ್ ಶಿಫ್ಟ್ ಆಗತ್ತೆ. ಡ್ಯೂಟಿ ಆಗ್ತಿದ್ದಾನೆ ಕಾರಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಒಂದ್ ಟಿಪ್ಪರ್ ಕಾರಿಗೆ ಗುದ್ದುತ್ತೆ. ಕಾರ್ ಜೊತೆ ನಿನ್ ಗಂಡನ್ನು ಪೀಸ್ 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 ಆಗೋಗ್ತಾನೆ. ಸರಸ್ವತಿ ಟ್ಯೂಷನ್ ಸೆಂಟರ್ಗೆ ಹೋಗಿರೋ ನಿಮ್ ಮಕ್ಕಳನ್ನ ಒಂದ್ ಗ್ಯಾಂಗ್ ಎತ್ಕೊಂಡು ಹೋಗುತ್ತೆ. ಬಹುಶಃ ಯಾವ ಬಿಹಾರ್ಗೋ, ಡೆಲ್ಲಿಗೋ, ಕೋಲ್ಕತ್ತಾಗೋ ಪಾರ್ಸಲ್ ಮಾಡ್ಬಿಡ್ತಾರೆ. ಪ್ಲೀಸ್, ನನ್ನ ಗಂಡನ್ನ, ಮಗುನ, ನನ್ನ ಪೇಷಂಟ್ನ ಏನೂ ಮಾಡಬೇಡಿ. ಸೊ ನಾನು ಹೇಳಿದ್ದು ಮಾಡ್ತೀರಾ ಅಂತ ಆಯ್ತು. ಆದರೆ ಮೇಡಮ್, ಏನ್ ಮಾಡಬೇಕು, ಹೇಗೆ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಗೆ ಮಾಡಿದ್ರೆ ಸಾಕು, ಉಳ್ದಿದ್ದು ನಾನ್ ನೋಡ್ಕೋತೀನಿ. ಮತ್ತೆ ಜೈ ಸರ್? ಡೋಂಟ್ ವರಿ, ಅವನು ನನಗೆ ಹಸ್ಬೆಂಡ್ ಆಗೋನು. ನಾನು ಹೇಳಿದ್ದನ್ನ ಹೇಳ್ದಾಗೆ ಮಾಡಿ. ಗೋ. ಅಬ್ಬಾ, ಡಾಕ್ಟರ್, ಬೇಗ ನೋಡಿ. ಅವರಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆ. ನೀವೆಲ್ಲರೂ ಹೊರಗಡೆ ಹೋದ್ರೆ ಡೆಲಿವರಿ ಮಾಡ್ತೀನಿ. ಇಲ್ಲ ಡಾಕ್ಟರ್, ಎಲ್ಲರೂ ಇಲ್ಲೇ ಇರಬೇಕು. ಡೆಲಿವರಿ ಆಗ್ಬೇಕಾದ್ರೆ ಯಾರು ಇರ್ಕೂಡ್ದು. ನಡೀರಿ, ಎಲ್ಲರೂ ಹೊರಗಡೆ ಹೋಗಿ. ಪ್ಲೀಸ್ ಟೇಕ್ ಕೇರ್ ಡಾಕ್ಟರ್. ಓಕೆ. ಏನ್ರಿ? ಡೋಂಟ್ ವರಿ ಗಂಗಾ, ನಿನಗೇನೂ ಆಗಲ್ಲ. ನನಗೇನಾದ್ರೂ ಸರಿ, ನೀವು ಮೊದಲಿನ ಹಾಗೆ ನಗ್ತಾ ಇರಬೇಕು. ನನಗೋಸ್ಕರ ಬೇಜಾರು ಮಾಡ್ಕೋಬಾರ್ದು. ನಿನಗೇನೂ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ? ಏನ್ರಿ, ಮಗು ಜೊತೆ ನಿಮಗೆ ಕೊಟ್ಟಿರೋ ಟ್ರೈನಿಂಗ್ ನೆನಪಿದೆ ಅಲ್ವಾ? ನಮ್ ಬೇಬಿಗೆ ಯಾವುದೇ ಲೋಪ ಆಗೋಕೆ ಬಿಡ್ಬೇಡ್ರಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಗಂಗಾ? ಸುಮ್ಮನೆ ಹೇಳ್ಬೇಕನ್ನಿಸ್ತು. ಸಂತೋಷವಾಗಿ ಇರ್ತೀನಿ ಅಂತ ಮಾತು ಕೊಡಿ. ಮಾತು ಕೊಡೋದು ಅಂದ್ರೆ ಏನು? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಜ್ಜಿ, ಇನ್ನು ನೀವೇ ನೋಡ್ಕೋಬೇಕು. ಎಲ್ರಿಗೂ ನೀವೇ ಸಮಾಧಾನ ಮಾಡಬೇಕು. ನಿನಗೇನಾಯ್ತು ಗಂಗಾ?
ಯಾಕೆ ಏನೇನೋ ಮಾತಾಡ್ತಿದ್ಯಾ? ದೊಡ್ಡವರು ಅಲ್ವಾ ರೀ, ಮಾತು ಹೇಳ್ಬೇಕು ಅಲ್ವಾ? ಅತ್ತೆ, ಇವರು ಚಿಕ್ಕ ಮಗು ಇದ್ದಾಗೆ, ಸ್ವಲ್ಪ ಕೋಪ ಬಂದ್ರು ತಡ್ಕೊಳ್ಳಲ್ಲ, ಊಟ ಮಾಡೋದ್ ಬಿಟ್ಬಿಡ್ತಾರೆ. ಅಂಥದ್ದು ನಾನು ಗಂಗಾ ಪ್ಲೀಸ್. ಮೊದ್ಲಿನ ಹಾಗೆ ಇವ್ರನ್ನ ನೋಡ್ಕೊಳ್ಳಿ ಅತ್ತೆ. ಏನಾಯ್ತು ಗಂಗಾ ನಿನಗೆ? ಅತ್ತೆ ಅವರು ನಿಮ್ಗೆ ಅಮ್ಮ ರೀ. ಅಮ್ಮ ಹೇಳಿದ ಮಾತು ಕೇಳ್ತೀರಾ ಅಲ್ವಾ? ಎಲ್ಲರ ಮಾತನ್ನು ಕೇಳ್ತೀನಿ, ಆದ್ರೆ ನಿನ್ ಮಾತನ್ನೇ ಕೇಳಿಸ್ಕೊಳೋದಕ್ಕಾಗ್ತಿಲ್ಲ. ನಾಣಿ ಅವ್ರೆ, ನಿಮ್ಗೆ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ. ಸರ್, ನಿಮ್ ಸಾರು ಹುಷಾರು. ಮೇಡಮ್, ನಾಣಿ, ನಿಮ್ ಮೇಡಮ್ಗೆ ಏನಾಯ್ತು? ನಾಣಿ ಅವರು ನಿಮ್ PA ಅಲ್ಲ ರೀ, ನಿಮ್ ಫ್ರೆಂಡು, ನನ್ನ ಅಣ್ಣನಂತವ್ರು. ಅವ್ರನ್ನ ಬಿಡ್ಬೇಡ್ರಿ. ಡಾಕ್ಟರ್, ಯಾಕೆ ಇವಳು ಹೀಗೆ ಬಿಹೇವ್ ಮಾಡ್ತಾ ಇದ್ದಾಳೆ? ಚಿಕ್ಕಮ್ಮ, ಚಿಕ್ಕಪ್ಪ, ನೀವ್ ಯಾವಾಗ್ಲೂ ನಗಿಸ್ತಾ ಇರ್ತೀರ ಅಲ್ವಾ? ನಿಮ್ ಸೋದರಳಿಂದ ನೀವು ನಗಿಸ್ಬೇಕು. ಇವ್ರು ಅಳ್ದಿರೋ ಹಾಗೆ ನೋಡ್ಕೋಬೇಕು. ಸ್ವಪ್ನಗಿಂತ ಮುಂಚೆ ಹುಟ್ಟಿರೋ ನಿಮ್ ಮುತ್ತಿನ ಸೋದರಳಿಯ, ನಿಮ್ ದೊಡ್ಡ ಮಗನಂತವ್ರು. ಗಂಗಾ ಪ್ಲೀಸ್ ಸ್ಟಾಪ್. ಯಾಕೆ ಎಲ್ರಿಗೂ ನನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕೊಡ್ತಿದ್ಯಾ? ಏನಾದರೂ ಆಗುತ್ತೆ ಅಂತನಾ? ನಿನಗೇನೂ ಆಗಲ್ಲ ಗಂಗಾ, ನಾನಿದ್ದೀನಲ್ವಾ. ನನ್ನ ಪ್ರಾಣ ಕೊಟ್ಟಾದರೂ ಸರಿ ನಿನ್ನನ್ನು ಕಾಪಾಡ್ಕೋತೀನಿ. ನನಗೆ ಗೊತ್ತು ರೀ, ನಾನೇ ನಿಮ್ಮ ಪ್ರಾಣ ಅಂತ ನನಗೆ ಗೊತ್ತು. ನೀವು ನನ್ನ ಕಾಪಾಡ್ಕೋತೀರ, ಹಾಗೇನೆ ನಾನು ಕೂಡ ನಿಮ್ಮನ್ನ ಕಾಪಾಡ್ಕೋಬೇಕು ಅಲ್ವಾ? ಡಾಕ್ಟರ್, ಬೇಗ ಸ್ಟಾರ್ಟ್ ಮಾಡಿ. ಎಲ್ಲರೂ ಹೊರಗಡೆ ಹೋಗಿ. ಪ್ಲೀಸ್ ಟೇಕ್ ಕೇರ್ ಡಾಕ್ಟರ್. ಇವಳು ಯಾಕೋ ಭಯ ಪಡ್ತಿದ್ದಾಳೆ. ಡೋಂಟ್ ವರಿ, ನಾನು ನೋಡ್ಕೋತೀನಿ. ನರ್ಸ್, ನೀನು ಕೂಡ ಹೋಗು. ಅಮ್ಮ, 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 ಒಂದು ನಿಮಿಷ. ಡಾಕ್ಟರ್, ಡೋರ್ ಸ್ವಲ್ಪ ಹಾಕಿ ಪ್ಲೀಸ್. ಅಮ್ಮ. ಗಂಗಾ, ಏನ್ ಗಂಗಾ? ಎಲ್ರಿಗೂ ಹೋಗ್ತೀನಿ ಅಂತ ಹೇಳಿ ನಿಮಗೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೀರಮ್ಮ. ನಾನು ಹುಟ್ಟಾಗ ಕೂಡ ಹೀಗೆ ಅಲ್ವೇನಮ್ಮ? ನಿಮಗೆ ಹೇಳ್ತೇನೆ ದೂರ ಆದೆ. ತಂದಾನೆ ತಾನೆ ತಂದಾನೋ ತಾನೆ